ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ಎನಿಮಿ ಯಾರೇ ಆಗಿರ್ಬೋದು, ಈ ಒಬ್ಬ ಶತ್ರು ಅವರ ಎನರ್ಜಿ ಹೇಗಿದೆ ನಿಮ್ಮ ಕಡೆಗೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರಿಂದ ಏನಾದರೂ ಪ್ರಾಬ್ಲಮ್ ನಿಮಗೆ ಮುಂದೆ ಬರುತ್ತಾ ಅನ್ನುವುದ್ರ ಬಗ್ಗೆ ಈ ಒಂದು ರೀಡಿಂಗ್ನಲ್ಲಿ ಖಂಡಿತವಾಗ್ಲೂ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಓಕೆ, ಸೊ ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ಒಬ್ಬ ಶತ್ರುವಿಂದ ನಿಮಗೇನಾದರೂ ಪ್ರಾಬ್ಲಮ್ ಇದೆಯಾ, ಇವರ ಎನರ್ಜಿ ಹೇಗಿದೆ ನಿಮ್ಮ ಕಡೆಗೆ, ಇವರಿಂದ ಏನಾದರೂ ಪ್ರಾಬ್ಲಮ್ ನಿಮಗೆ ಮುಂದೆ ಆಗುತ್ತಾ ಅಂತ ಚೆಕ್ ಮಾಡಿ ಹೇಳ್ತೀನಿ. ಲೆಟ್ಸ್ ಸಿ, ಈ ಒಬ್ಬ ವ್ಯಕ್ತಿಯಿಂದ ನಿಮಗೇನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹೇಳ್ತೀನಿ. ಅವರ ಎನರ್ಜಿ ಹೇಗಿದೆ, ಹಿಯರ್ ಯು ಗೋ. ಏಟ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟ್ರಾಂಗ್ ನೆಗೆಟಿವ್ ಕಾರ್ಡೇ ಅದು. ಸೊ ಇವ್ರನ್ನ ನೀವು ಶತ್ರು ಅಂತ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಏಕೆಂದರೆ ಇವರು ಒಂದು ವಾಮಾಚಾರ ಆಗಿರ್ಬೋದು, ಕೆಟ್ಟದಾಗಲಿ ಅಂತ ಬಯಸೋದಾಗಿರ್ಬೋದು, ಇದೆಲ್ಲ ಮಾಡಿದ್ದಾರೆ. ಹಿಂದೆ ನಿಮಗೆ ನೋವು ಕೊಟ್ಟಿದ್ದಾರೆ, ನಿಮ್ಮ ಲೈಫ್ನ ಹಾಳು ಮಾಡಿದ್ದಾರೆ. 9 ಆಫ್ ಕಪ್ಸ್ ಬರ್ತಿರೋದ್ರಿಂದ ಇದು ನಿಮ್ಮ ಪ್ರೆಸೆಂಟ್ ಎನರ್ಜಿ ಆಗಿದೆ. ಪಾಸ್ಟ್ನಲ್ಲಿ ಅವರು ಎಲ್ಲ ರೀತಿಯಾದ ಪ್ರಯತ್ನಗಳನ್ನ ಪಟ್ಟಿದ್ದಾರೆ ಹಾಗೂ ನೀವು ಕೂಡ ಅದಕ್ಕೆ ಎಫೆಕ್ಟ್ ಆಗಿದ್ದೀರಾ ಅಂತಲೇ ತೋರಿಸ್ತಿದೆ. ನಿಮ್ಮ ಲೈಫ್ ಕಟ್ ಹಾಕುವ ಹಾಗೆ, ನಿಮ್ಮ ಲೈಫ್ನಲ್ಲಿ ಗ್ರೋತ್ ಇಲ್ಲದ ಹಾಗೆ ಇವ್ರು ಮಾಡಿದ್ದಾರೆ. ಆದರೆ ಈಗೇನಾಗಿದೆ ಅಂದರೆ ಚೇಂಜ್ ಆಗಿದೆ. ಪ್ರಾಬ್ಲಮ್ಸ್ ಏನಿದೆ ಅದನ್ನ ನೀವು ಸಾಲ್ವ್ ಮಾಡ್ಕೊಂಡಿದ್ದೀರಾ ಹಾಗೂ ಆ ಒಂದು ಪಾಸಿಟಿವ್ ಆಗಿರುವಂಥ ಎನರ್ಜಿನ ನೀವು ಕೂಡ ಸ್ವೀಕರಿಸಿದ್ದೀರಾ. ಆ ಥರ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಕ್ಕಿದೆ. ಸೊ ಪ್ರೆಸೆಂಟ್ ಇಸ್ ಪವರ್ಫುಲ್, ನಿಮಗೆ ಪಾಸಿಟಿವ್ಲಿ ಪವರ್ಫುಲ್ ಅಂತ ಹೇಳ್ತೀನಿ. ದ ವೀಲ್ ಬರ್ತಾ ಇದೆ. ಅದಾದ ನಂತರ ಕಿಂಗ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಈ ವ್ಯಕ್ತಿ ನಿಮಗೆ ಯಾವಾಗಲೂ ನರಕ ತೋರಿಸೋದೇ ಒಂದು ಏಮ್ ಆಗಿದೆ. ಆ್ಯಕ್ಚುಲಿ ನೀವು ಇವರಿಂದ ದೂರ ಇರೋದೇ ಬೆಟರ್. ಇವ್ರನ್ನ ನಿಮ್ಮ ಲೈಫ್ನಲ್ಲಿ ಸ್ವೀಕರಿಸ್ಕೋಬೇಡಿ. ಯಾಕೆಂದರೆ ಐ ಆಮ್ ಸೀಯಿಂಗ್ ಅ ಲಾಟ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಹಾಗೂ ಬ್ಲಾಕೇಜಸ್ ಇದೆ. ಮತ್ತು ನಿಮ್ಮ ಲೈಫ್ನ ಏನಾದರೂ ಒಂದು ಏಳಿಗೆ ನೋಡೋಕ್ಕೂ ಆಗಲ್ಲ ಇವ್ರಿಗೆ. ಆದರೆ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ತಿಳ್ಕೊಳ್ತಾರೆ. ಬೇರೆಯವರಿಂದ ತಿಳ್ಕೊಳ್ಳೋದು, ಡೈರೆಕ್ಟಾಗಿ ಗೊತ್ತಾಗಲಿಲ್ಲ ಅಂದರೂ ಬೇರೆಯವರಿಂದ ನಿಮ್ಮ ಲೈಫ್ ಬಗ್ಗೆ ತಿಳ್ಕೊಳ್ಳೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಕಂಪ್ಲೀಷನ್ ತೋರಿಸ್ತಾ ಇದೆ. ಓಕೆ, ಸೊ ಈ ವ್ಯಕ್ತಿಯಿಂದ ನೀವೊಬ್ಬರನ್ನ ಕಳ್ಕೊಂಡ್ಬಿಟ್ಟಿದ್ದೀರಾ. ಯು ಕ್ಯಾನ್ ಸಿ, ಈ ವ್ಯಕ್ತಿಯಿಂದ ನಿಮ್ಮ ಲೈಫ್ನಲ್ಲಿ ಒಬ್ಬ ಇಂಪಾರ್ಟೆಂಟ್ ಆಗಿರುವ ವ್ಯಕ್ತಿನ ಕಳ್ಕೊಂಡಿದ್ದೀರಾ. ಅವರು ತೀರ್ಕೊಂಡಿರ್ಬೋದು ಅಥವಾ ಅವ್ರು ನಿಮ್ಮಿಂದ ದೂರ ಆಗಿರ್ಬೋದು, ಬ್ರೇಕ್ ಆಗಿದೆ. ಓಕೆ, ಅವರೇ ಕಾರಣ ಇದರಿಂದ. ಆದರೆ ಎಕ್ಸ್ಪ್ಯಾನ್ಷನ್ ಬಂದಿದೆ. ಯು ಕ್ಯಾನ್ ಸಿ ಬ್ಲೆಸ್ಸಿಂಗ್ಸ್ ಫ್ರಮ್ ದ ಯೂನಿವರ್ಸ್ ಅಂತ ಹೇಳ್ಬೋದು ಇದನ್ನೆಲ್ಲ. ಇದರ ಅರ್ಥ ಏನು ಅಂದರೆ ನಿಮಗೆ ಅನ್ಯಾಯ ಯಾವಾಗಲೂ ಆಗಲ್ಲ. ಅನ್ಯಾಯ ಮೇ ಬಿ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದಾಗ ಅದೊಂದು ಕ್ಲಿಕ್ ಆಗಿ ಹಂಗಾಗುತ್ತೆ. ಆ ಥರ ಅನ್ಯಾಯ ನಿಮ್ಗೆ ಆಗಿದೆ ಹಿಂದೆ. ಆದರೆ ಪ್ರೆಸೆಂಟ್ನಲ್ಲಿ ನಿಮಗೆ ಪ್ರೊಟೆಕ್ಷನ್ ಸಿಕ್ಕಿದೆ. ಸೊ ಇವ್ರು ಏನು ಮಾಡಿದ್ರು ಕೂಡ ನಿಮ್ಮನ್ನು ಮತ್ತೆ ತಳ್ಳೋದಾಗಿರ್ಬೋದು, ನಿಮ್ಮ ಲೈಫ್ನ ಹಾಳು ಮಾಡೋದಾಗಿರ್ಬೋದು, ಪ್ರಯತ್ನಗಳನ್ನ ಪಡಲ್ಲ ಅಂತ ಹೇಳಲ್ಲ. ಆದರೆ ಅದರಲ್ಲಿ ಅವ್ರಿಗೆ ಯಶಸ್ಸು ಸಿಗೋದಿಲ್ಲ ಅಂತ ತೋರಿಸ್ತಾ ಇದೆ. ಸೊ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಈ ವ್ಯಕ್ತಿಯಿಂದ ದೂರ ಏನು ನೀವು ಡಿಸಿಷನ್ ತೊಗೊಂಡಿದ್ದೀರಾ ದೂರ ಇರಬೇಕು ಅಂತ, ದಟ್ ಈಸ್ ಅ ರೈಟ್ ಡಿಸಿಷನ್ ಅಂತ ಹೇಳ್ತೀನಿ. ಅವ್ರನ್ನ ನಂಬೋದು, ನಿಮ್ಮ ಮನೆಗೆ ಸೇರಿಸ್ಕೊಳ್ಳೋದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂದರೆ, ಈ ವ್ಯಕ್ತಿ ಮತ್ತೆ ಅವರ ಒಂದು ಏನು ಕೆಟ್ಟ ಬುದ್ಧಿ ಇದೆ ಅದನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡಿ ನಿಮ್ಮನ್ನು ಹಾಳು ಮಾಡೋಕ್ಕೆ ಎಲ್ಲ ರೀತಿಯಾದ ಹೊಂಚನ್ನು ಹಾಕ್ತಾರೆ. ಎಕ್ಸ್ಪ್ಯಾಂಡ್ ಆಗಿಬಿಟ್ಟಿದ್ದೀರಾ ಅಂದರೆ ನೀವು ನಿಮ್ಮ ಲೈಫ್ನ ತುಂಬಾ ನರಳಿಕೊಂಡು, ನೋವನ್ನು ಅನುಭವಿಸ್ಕೊಂಡು, ಲೈಫ್ ಲೆಸನ್ಸ್ನ ಕಲ್ತ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ. ನಿಮ್ಮ ಲೈಫ್ನಲ್ಲಿ ನೀವು ಯಶಸ್ಸನ್ನು ಎಕ್ಸಾಕ್ಟ್ಲಿ ಯಾವಾಗ ಪಡಿಬೇಕೋ ಪಡಿತೀರಾ. ಇವರಿಂದ ಏನೂ ಮಾಡೋಕ್ಕಾಗೋದಿಲ್ಲ. ಇವ್ರ ಹತ್ರ ಆ ಪವರ್ ಇಲ್ಲ ಈಗ. ಓಕೆ, ಆ ಥರ ಅವ್ರು ಏನು ಮಾಡ್ತಿದ್ರು ನಿಮಗೆ, ಅದರಲ್ಲಿ ಅವ್ರಿಗೆ ಯಾವುದೇ ರೀತಿಯಾದ ಸಕ್ಸಸ್ ಸಿಗೋದಿಲ್ಲ.
ಸೊ ನೀವೇನು ಮಾಡಬೇಕಾಗುತ್ತೆ ಅಂದರೆ ನೀವಾಯಿತು, ನಿಮ್ಮ ಲೈಫ್ ಆಯಿತು, ನಿಮ್ಮ ಫ್ಯಾಮಿಲಿ ಆಯಿತು, ನಿಮ್ಮ ನಂಬುವ ಜನರಾಯಿತು ಅಂತ ಇದ್ಕೊಂಡು ಮುಂದೆ ಹೋಗಿ. ಆದರೆ ಇವರು ಈಗಲೂ ಕೂಡ ನಿಮ್ಮ ಲೈಫ್ ಹಾಳು ಮಾಡೋದೇ ಅವರ ಒಂದು ಇಂಟೆನ್ಷನ್ ಆಗಿದೆ. ಹಾಗೂ ನಿಮ್ಮ ಹತ್ರ ಒಳ್ಳೆಯ ರೀತಿಯಾಗೆ ನಡ್ಕೊಳ್ತಿರ್ತಾರೆ, ಆದರೆ ಕೆಟ್ಟದನ್ನೇ ಬಯಸ್ತಿರ್ತಾರೆ. ಸೊ ಈಗಲೂ ಕೂಡ ಅವರ ಎನರ್ಜಿ ಇದೆ, ಆದರೆ ಆ ಎನರ್ಜಿಯಿಂದ ನಿಮಗೇನೂ ಆಗೋದಿಲ್ಲ. ಯು ವಿಲ್ ಬಿ ಫೈನ್. ಸೊ ಆದಷ್ಟು ಪ್ರೇಯರ್ಸ್ ಮಾಡೋದು, ನೀವು ಯಾವ ದೇವಸ್ಥಾನಕ್ಕೆ ತುಂಬ ನಂಬಿ ಹೋಗ್ತೀರಾ ಆ ದೇವಸ್ಥಾನಕ್ಕೆ ಹೋಗೋದು, ಅಥವಾ ನೀವು ಯಾವ ಒಂದು ಕಲ್ಚರಲ್ ಬ್ಯಾಕ್ಗ್ರೌಂಡಿಂದ, ರಿಲಿಜಿಯಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಾ, ದೇವರನ್ನ ನೀವು ನಂಬ್ತೀರಾ, ಆ ದೇವರ ಮೊರೆ ಹೋಗಿ ಆ ದೇವರ ಒಂದು ಚಾಂಟಿಂಗ್ ಮಾಡೋದಾಗಿರ್ಬೋದು, ಪೂಜೆ ದಿನನಿತ್ಯ ಮಾಡೋದಾಗಿರ್ಬೋದು, ಒಂದು ಸ್ಪಿರಿಚುವಲ್ ಸ್ಪೇಸ್ನ ನೀವು ಆದಷ್ಟು ಸ್ಟ್ರಾಂಗ್ ಮಾಡ್ಕೊಂಡು ಹೋಗಿ. ಆವಾಗ ಲೈಫ್ ಇಂಥ ವ್ಯಕ್ತಿಯಿಂದ ನಿಮ್ಮ ಲೈಫ್ ಹಾಳಾಗೋದಿಲ್ಲ ಅಂತಲೇ ತೋರಿಸ್ತಾ ಇದೆ. ಸೊ ಇವರ ಎನರ್ಜಿ ಈಗಲೂ ನಾನು ಪಿಕ್ ಮಾಡ್ತಾ ಇದ್ದೀನಿ, ಆದರೆ ಏನೂ ಇಂಪ್ಯಾಕ್ಟ್ ಆಗ್ತಾ ಇಲ್ಲ ಅಂತ ಬಂದಿದೆ ರೀಡಿಂಗ್ನಲ್ಲಿ. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಸೊ ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಈ ಒಬ್ಬ ಎನಿಮಿ ಯಾರು ಏನಾಗಿದ್ರು, ಇವರ ಎನರ್ಜಿ ಏನಾಗಿದೆ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಇವರೇನಾದರೂ ಮಾಡ್ತಾರಾ ಮುಂದೆ, ಇದ್ರ ಬಗ್ಗೆ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಫಿಕೇಷನ್ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಈ ರೀಡಿಂಗ್ನಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಏಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, 4 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, 3 ಆಫ್ ಪೆಂಟಿಕಲ್ಸ್, 8 ಆಫ್ ಕಪ್ಸ್. ಈ ವ್ಯಕ್ತಿ ನಿಮ್ಮ ಲೈಫಿಂದ ಹೋಗಿದ್ದಾರೆ. ಈ ವ್ಯಕ್ತಿಯ ಎನರ್ಜಿನ ನಾನು ಪಿಕ್ ಮಾಡ್ತಾ ಇಲ್ಲ. ಈ ವ್ಯಕ್ತಿ ನಿಮ್ಮ ಲೈಫಿಗೆ ಬರುವ ಯಾವುದೇ ರೀತಿಯಾದ ಯೋಚನೆನೂ ಇಟ್ಕೊಂಡಿಲ್ಲ. ಯಾಕಂದರೆ ಈ ವ್ಯಕ್ತಿಗೆ ಅರಿವಾಗಿದೆ ಅವ್ರಿಗೇನೂ ಮಾಡೋಕ್ಕಾಗಲ್ಲ, ಅವ್ರಿಗೆ ಲಾಸ್ ಆಗಿದೆ. ಆ್ಯಕ್ಚುಲಿ ನಿಮ್ಮ ಸುದ್ದಿಗೆ ಬಂದು ಅವ್ರಿಗೆ ಲಾಸ್ ಆಗಿದೆ, ಹಾಗೆ ನಿಮಗೆ ಪ್ರಾಫಿಟ್ ಆಗಿದೆ. ಒಂದೊಂದು ಸಲ ಆಗುತ್ತೆ ಒಬ್ಬರ ಲೈಫ್ನಲ್ಲಿ. ಒಬ್ಬರು ಲೈಫ್ ಹಾಳು ಮಾಡಬೇಕು ಅಂತ ಬರ್ತಾರೆ, ಆದರೆ ಅವ್ರ ಲೈಫೇ ಒಂದು ಕೆಟ್ಟ ಪರಿಸ್ಥಿತಿಗೆ ಹೊಟ್ಟೋಗುತ್ತೆ. ಹಾಗೆ ಇವ್ರಿಗೆ ಅನುಭವ ಆಗಿರೋದ್ರಿಂದ ನಿಮ್ಮ ಸಹವಾಸ ಬೇಡ ಅನ್ನುವಂಥ ರಿಯಲೈಸೇಷನ್ ಬಂದು ಇವರು ಹೋಗಿದ್ದಾರೆ ನಿಮ್ಮ ಲೈಫ್ ಬಿಟ್ಟು. ಪ್ರೆಸೆಂಟ್ನಲ್ಲಿ ಏನಾಗಿದೆ ಅಂದರೆ ನಿಮಗೆ ನಿಮ್ಮ ಲೈಫ್ನಲ್ಲಿ ಬ್ಯಾಲೆನ್ಸ್ ಆಗಿದೆ, ನಿಮ್ಮ ಲೈಫ್ ಚೆನ್ನಾಗಿದೆ, ಚೇತರಿಸ್ಕೊಂಡಿದೆ. ಹಾಗೂ ಈ ವ್ಯಕ್ತಿ ಬಗ್ಗೆ ನಿಮಗೂ ಅರಿವು ಮೂಡಿಬಿಟ್ಟಿದೆ. ಇವ್ರು ಎಂಥವ್ರು ಅಂತ ನಿಮಗೆ ಗೊತ್ತಾಗಿದೆ. ಇವ್ರನ್ನ ನೀವು ಅಳೆದಿದ್ದೀರಾ ಅಂತ ಹೇಳ್ತಾ ಇದ್ದೀನಿ ನಾನು. 3 ಆಫ್ ಪೆಂಟಿಕಲ್ಸ್ ತೋರಿಸ್ತಿರೋದ್ರಿಂದ ನೀವು ಒಳ್ಳೆಯ ಜನರ ಸುತ್ತ ಇದ್ದೀರಾ, ಒಳ್ಳೆಯ ನಂಬಿಕಸ್ಥ ಜನರನ್ನ ನೀವು ಇಟ್ಕೊಂಡಿದ್ದೀರಾ. ನಿಮಗೆ ಒಳ್ಳೆಯ ಜಡ್ಜ್ಮೆಂಟ್ ಮಾಡೋದು ಗೊತ್ತಾಗಿದೆ. ಜನ ಏನು, ಹೇಗಿರ್ತಾರೆ, ಯಾವ ಥರ ನಿಮಗೆ ಅದರ ಅರಿವಾಗಿದೆ. ದಟ್ ಈಸ್ ವೆರಿ ಗುಡ್. ಆ ಒಂದು ಪವರ್ ಎನರ್ಜಿ ನಿಮಗೆ ಸಿಕ್ಕಿದೆ, ವಿಚ್ ಇಸ್ ಅಮೇಝಿಂಗ್. ಈ ವ್ಯಕ್ತಿ ನಿಮ್ಮ ಲೈಫಿಗೆ ಬರುವ ಯಾವ ಐಡಿಯಾ ಕೂಡ ಇಲ್ಲ. ಇವ್ರು ನಿಮ್ಮ ಲೈಫಿಗೆ ಬರಬೇಕು ಅನ್ನೋ ಯೋಚನೆನೂ ಇಲ್ಲ. ಇವ್ರು ನಿಮ್ಮ ಬಗ್ಗೆ ಯೋಚನೆನೂ ಮಾಡ್ತಾ ಇಲ್ಲ. ಇವ್ರನ್ನ ನೀವು ವೈರಿ ಅಂತ ಕನ್ಸಿಡರ್ ಮಾಡ್ತಿದ್ರು ಕೂಡ ಇವ್ರು ಮುಂದೆ ಏನಾದರೂ ಮಾಡ್ತಾರಾ ಅಂತ ಕೇಳಿದ್ರೆ ಆನ್ಸರ್ ಇಸ್ ನೋ. ಇವ್ರ ಕಡೆಯಿಂದ ನಿಮಗೇನೂ ಪ್ರಾಬ್ಲಮ್ ಆಗಲ್ಲ ಅಂತ ಬರ್ತಾ ಇದೆ. ನಿಮ್ಮ ಲೈಫ್ ತುಂಬಾ ಮುಂದೆ ಹೋಗುತ್ತೆ, ಮುಂದುವರಿಯುತ್ತೆ, ಹಾಗೂ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಭರವಸೆ ಈ ಒಂದು ಕಾರ್ಡ್ನಲ್ಲಿ ನಾನು ನೋಡ್ತಾ ಇದ್ದೀನಿ. ಈ ವ್ಯಕ್ತಿಯಿಂದ ಏನೂ ನಿಮಗೆ ಇಂಪ್ಯಾಕ್ಟ್ ಆಗೋದು, ನೆಗೆಟಿವ್ ಎಫೆಕ್ಟ್ ಆಗೋದು ಏನೂ ನೋಡ್ತಾ ಇಲ್ಲ. ಬಿಕಾಸ್ ಈ ವ್ಯಕ್ತಿಗೆ ಬೇಡ ಅನಿಸಿದೆ. ನೀವು ಯಾರ ಬಗ್ಗೆ ಕೇಳಿದ್ದೀರಾ ಈ ರೀಡಿಂಗ್ನಲ್ಲಿ ಇವ್ರು ಏನು ಅಂತ, ಅವರ ಎನರ್ಜಿ ಏನಾಗಿದೆ, ರಿನ್ಯೂವಲ್. ಓ ಮೈ ಗಾಡ್, ರಿನ್ಯೂವಲ್ ಬರ್ತಿರೋದ್ರಿಂದ ಎಸ್, ನಿಮ್ಮ ಲೈಫ್ನಲ್ಲಿ ಒಂದು ನ್ಯೂ ಚಾಪ್ಟರ್ ಓಪನ್ ಆಗಿದೆ. ನೀವು ಮುಂದೆ ಹೋಗ್ತಾ ಇದ್ದೀರಾ, ಹಾಗೂ ಇನ್ನೂ ಒಳ್ಳೆ ವಿಷಯಗಳು, ಒಳ್ಳೆ ಎಕ್ಸ್ಪೀರಿಯನ್ಸಸ್ನ ನೀವು ಮಾಡ್ತೀರಾ ಅಂತಲೇ ತೋರಿಸ್ತಾ ಇದೆ. ಹಾಗೂ ಡಿಸಿಪೇಟಿಂಗ್ ಕಾರ್ಡ್ ಬರ್ತಿರೋದ್ರಿಂದ ಆ್ಯಸ್ ಐ ಸಿ, ಅವರ ಲೈಫ್ ಹಾಳಾಗಿದೆ. ಆ ವ್ಯಕ್ತಿ, ಆ ವಿಲನ್, ಆ ಒಂದು ಎನಿಮಿ ಯಾರನ್ನ ನೀವು ಕನ್ಸಿಡರ್ ಮಾಡಿ ಈ ಒಂದು ರೀಡಿಂಗ್ ತೊಗೊಳ್ತಾ ಇದ್ದೀರಾ, ಅವರ ಲೈಫ್ ಮಿಸ್ರಬಲ್ ಆಗಿದೆ. ನಿಮ್ಮ ತಂಟೆಗೆ ಬಂದು ಅವ್ರ ಲೈಫ್ ತುಂಬ ಒಂದು ಕಠಿಣ ಪರಿಸ್ಥಿತಿಗೆ ಹೋಗಿದೆ. ಅವ್ರು ಲಾಸ್ಟ್ ಆಗಿಬಿಟ್ಟಿದ್ದಾರೆ, ಕಳೆದೋಗಿದ್ದಾರೆ ಅವರು. ಸೊ ಯು ಆರ್ ಸೇಫ್, ಯು ಆರ್ ಪ್ರೊಟೆಕ್ಟೆಡ್ ಅಂತಲೇ ರೀಡಿಂಗ್ನಲ್ಲಿ ಬರ್ತಾ ಇದೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.